ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದಾಮಿಚಂದ್ರ ಬರುವಂಟೆ ಅವರಿಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಾನು ನಿಮ್ಮ ಟ್ಯಾರೋ ರೀಡರ್. ಹಣದ ವಿಚಾರದಲ್ಲಿ ಯೂನಿವರ್ಸ್ ನಿಮಗೆ ಏನು ಬ್ಲೆಸ್ಸಿಂಗ್ಸ್ನ ಸೂಚಿಸ್ತಿದ್ದಾರೆ ಅಂತ ನೋಡೋಣ. ಹಣದ ವಿಚಾರವಾಗಿ ಯೂನಿವರ್ಸ್ ಏನು ಬ್ಲೆಸ್ಸಿಂಗ್ಸ್ ಇದೆ. ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ಒಂದು ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಏನೋ ಒಂದು ಎನರ್ಜಿ ಎಂಡ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಯಾರೋ ಎಂಡ್ ಆಗ್ತಾರೆ ಅಂತ ಬಂದಿರುವಂಥದ್ದು. ಜಸ್ಟಿಸ್ ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಓಕೆ, ನೈನ್ ಆಫ್ ಸೋರ್ಸ್ ಬಂದಿದೆ. ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ಬೋದು, ನೀವು ತುಂಬ ಬರ್ಡನಲ್ಲಿ ಇರ್ಬೋದು. ಹಣದ ವಿಚಾರವಾಗಿ ನೀವು ಅಂದ್ಕೊಂಡಿರೋ ಥರ ಆಗಿಲ್ಲ ಅನ್ನೋ ಒಂದು ಬೇಜಾರು ನಿಮಗೆ, ನೀವು ಅಂದ್ಕೊಂಡಿರುವಂಥ ಸಾಧನೆಗಳನ್ನ ಮಾಡಿಲ್ಲ ಅನ್ನೋ ಯಾರು ಫೀಲಿಂಗ್ ಮಾಡ್ತಾ ಇದ್ದೀರಾ. ಒಂದು ಹೊಸ ಅವಕಾಶಕ್ಕೋಸ್ಕರ ಕಾಯ್ತಾ ಇರುವಂಥದ್ದು, ಹೊಸ ಪ್ರೀತಿಗೋಸ್ಕರ ಕಾಯ್ತಾ ಇರುವಂಥದ್ದು. ಕೆಲವರಿಗೆ ಇಲ್ಲಿ ತುಂಬಾ ಒಂದು ಕರ್ಮಫಲಗಳು ಕೂಡ ಬಂದಿರುವಂಥದ್ದು. ಇಲ್ಲಿ ನೀವೇನು ಕಷ್ಟಪಡ್ತಾ ಇದ್ದೀರಾ, ನೀವು ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸದಲ್ಲ ಆಗಿರ್ಬೋದು, ಏನು ವರ್ಕ್ ನಡೀತಾ ಇದೆ ಅದಕ್ಕೆ ನೀವು ಎಕ್ಸ್ಪೆಕ್ಟೇಷನ್ ಇರೋ ಥರ ನಿಮಗೆ ಅಮೌಂಟ್ ಸಿಗದೇ ಇರ್ಬೋದು, ಕಷ್ಟಗಳನ್ನ ಪಡ್ತಾ ಇರ್ಬೋದು. ನಿಮ್ಮ ಹಾರ್ಡ್ ವರ್ಕಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು. ಬಟ್ ಒಂದು ಒಳ್ಳೆಯ ಟೈಮ್ ಅಂತೂ ಇದೆ. ನೀವು ಪಡ್ತಾ ಇರುವಂಥ ಕಷ್ಟಕ್ಕೆ ಖಂಡಿತವಾಗ್ಲೂ ಯಶಸ್ಸಂತೂ ಖಂಡಿತವಾಗ್ಲೂ ಇದೆ. ಕೆಲವರಿಗೆ ಹೊಸ ಅವಕಾಶ, ಹೊಸ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಆಕ್ಸೆಪ್ಟ್ ಮಾಡ್ತಾ ಇರೋರಿಗೆ ಇನ್ನೊಂದು ತಿಂಗಳ ನಂತರ ಒಂದು ಒಳ್ಳೆ ರೀತಿಯ ನಿಮಗೆ ಜಾಬ್ ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ನೀವೇನು ಸಮಸ್ಯೆಗಳನ್ನ ಪಡ್ತಾ ಇದ್ರಿ, ಏನು ಯೋಚನೆ ಮಾಡ್ತಾ ಇದ್ರಿ, ಅದೆಲ್ಲವೂ ಕೂಡ ಹೆಂಡ್ ಆಗುತ್ತೆ. ಡೆತ್ ಎನರ್ಜಿ ತೋರಿಸ್ತಾ ಇರುವಂಥದ್ದು. ಪ್ರೀತಿ ವಿಚಾರದಲ್ಲಿ ಕೆಲವರು ಇಲ್ಲಿ ಮೋಸ ಮಾಡುವಂಥ ಸಾಧ್ಯತೆಗಳಿದೆ. ದುಡ್ಡಿನ ವಿಚಾರವಾಗಿ ಯಾರೋ ನಿಮಗೆ ಮೋಸ ಮಾಡಿ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ. ಕೆಲವರಿಗೆ ಈ ಒಂದು ಫೈನಾನ್ಷಿಯಲಿ ನೀವು ಗ್ರೋತ್ ಇಲ್ಲ ಅನ್ನೋ ಕಾರಣದಿಂದ ಒಂದು ರೀತಿಯಲ್ಲಿ ನಿಮ್ಮನ್ನು ಡೈವರ್ಸ್ ಕೂಡ ಮಾಡ್ಬೋದು ಅಂತ ಬಂದಿದೆ, ನನಗೆ ಗೊತ್ತಿಲ್ಲ. ಬಟ್ ಈ ಎನರ್ಜಿಲಿ ಬರ್ತಾ ಇರುವಂಥದ್ದು ಹೊಸ ಪ್ರೀತಿ ಬರುವಂಥ ಅವಕಾಶಗಳು ಖಂಡಿತವಾಗ್ಲೂ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನೀವು ಇಲ್ಲ ಅಂದ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಯಾರೋ ಒಬ್ಬರು ಬಂದು ನಿಮಗೆ ಬೇಕಾಗಿರುವಂಥದ್ದನ್ನು ನಿಮಗೆ ಸಹಾಯನ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಹೊಸದಾಗಿ ಏನೋ ಪ್ಲ್ಯಾನನ್ನು ಮಾಡ್ತಾ ಇರ್ಬೋದು, ಹೊಸದಾಗಿ ನಿಮ್ಮ ಜೀವನಕ್ಕೆ ಒಂದು ದಾರಿನ ತಗೊಳ್ಳುವಂಥದ್ದು, ದಾರಿನ ಹುಡುಕೊಳ್ಳುವಂಥ ಸಹ ಮಾಡ್ತೀರಾ ಅಂತ ಬಂದಿರುವಂಥದ್ದು. ಹೊಸ ಅವಕಾಶಗಳು ಖಂಡಿತವಾಗ್ಲೂ ಇದೆ, ಹೊಸ ಯೋಜನೆಗಳು ಕೂಡ ಇದೆ. ಹೊಸದಾಗಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಯಶಸ್ಸು ಸಿಗ್ತಾ ಇರುವಂಥದ್ದು. ಕೆಲವರು ದುಡ್ಡಿನ ವಿಚಾರವಾಗಿ ಏನೋ ಮಿಸ್ ಆಗಿ ಡ್ರಿಂಕ್ಸ್ ಮಾಡಿ ಏನು ತೊಂದರೆಗಳಾಗ್ತಾ ಇರುವಂಥದ್ದು, ಮಾಡಿಕೊಂಡು ನಿಮ್ಮ ಅಮೌಂಟನ್ನು ಕಳ್ಕೊಳ್ಳುವಂಥದ್ದು ಇದೆ. ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು ಅಂತ ಯೂನಿವರ್ಸ್ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರುವಂಥದ್ದು. ಇಲ್ಲೂ ಕೂಡ ಜಸ್ಟಿಸ್ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ. ಹಾಗಾಗಿ ಒಂದಿಷ್ಟು ನಿಮಗೆ ಫ್ಯಾಮಿಲಿ ವಿಚಾರವಾಗಿ ಒಂದು ನಾಗದೋಷಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಮುನೇಶ್ವರ ದೇವರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಯಾವುದೋ ಹರಕೆನ ಪೆಂಡಿಂಗ್ ಇಟ್ಟಿರ್ಬೋದು, ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಯಜಮಾನ್ರು ಸೈಡ್ ಆಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ನೀವು ಆಗಿರ್ಬೋದು, ಒಂದು ಜವಾಬ್ದಾರಿ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಸಿಗಬೇಕಾಗಿರುವಂಥದ್ದು ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ಒಬ್ಬರು ಡೆತ್ ಎನರ್ಜಿನ ಹೇಳ್ತಾ ಇದೆ, ನೆಗೆಟಿವಿಟಿ ಎನರ್ಜಿನ ಹೇಳ್ತಾ ಇರುವಂಥದ್ದು. ಮತ್ತು ಒಂದಿಷ್ಟು ನಾಗದೋಷದ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಸಮಸ್ಯೆಗಳು ಕಾಡ್ತಾ ಇರ್ಬೋದು, ಭೂಮಿ ವಿಚಾರಕ್ಕೆ ಏನೋ ಸಮಸ್ಯೆಗಳು ಮಾಡ್ತಾ ಇರ್ಬೋದು, ಫೈನಾನ್ಷಿಯಲಿ. ಹಂಗಾಗಿ ನೀವು ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ. ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು. ನೀವೇನು ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೀರಾ ಅದೆಲ್ಲವೂ ಕೂಡ ಎಂಡ್ ಆಗುತ್ತೆ. ನಿಮ್ಮ ಟೆನ್ಷನ್ಗೆ ಒಂದು ಒಳ್ಳೆ ಆನ್ಸರ್ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಎಲ್ಲೂ ಟ್ರಾವೆಲಿಂಗ್ ಮಾಡೋ ಮುಖಾಂತರ ನಿಮಗೆ ಯಶಸ್ಸಿನ ಮಾರ್ಗ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ, ಯಾವುದೋ ದೇವಸ್ಥಾನ, ಶಿವನ ಟೆಂಪಲ್ ಆಗಿರ್ಬೋದು, ಇಲ್ಲಿ ಮುನೇಶ್ವರನ ಟೆಂಪಲ್ ಆಗಿರ್ಬೋದು, ದಯವಿಟ್ಟು ಶಿವನಿಗೆ ಸಂಬಂಧಪಟ್ಟಿರೋ ದೇವರುಗಳು ಯಾರಿದ್ದಾರೆ ದಯವಿಟ್ಟು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ ದಯವಿಟ್ಟು ಹೋಗಿ ಬನ್ನಿ ಪ್ಲ್ಯಾನ್ ಮಾಡಿಕೊಂಡು ಅಂತ ಬಂದಿರುವಂಥದ್ದು.
ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರನೇ ಇದು. ಈಗ ನೋಡ್ತಾ ಇರುವಂಥವ್ರಿಗೆ ತುಂಬ ಗೊತ್ತಿರುವಂಥವ್ರು, ತುಂಬ ಹೆಸರು ಮಾಡಿರುವಂಥವ್ರು, ಬಟ್ ಆದ್ರೂ ಕೂಡ ಅದನ್ನು ಸರಿಯಾಗಿ ನೀವು ಅನಲೈಸ್ ಮಾಡ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದನೇ ಇದು ಆಗ್ತಾ ಇದೆ ಅಂತ ಎಲ್ಲ ಗೊತ್ತಿದ್ರೂ ಕೂಡ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಬಂದಿರುವಂಥದ್ದು. ಫೈನಾನ್ಷಿಯಲಿ ಮದುವೆ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೂಡ ಅದಕ್ಕೂ ಕೂಡ ಒಂದು ಒಳ್ಳೆ ರೀತಿಯ ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಅಮೌಂಟ್ ಕೂಡ ನಿಮಗೆ ಸಿಗುತ್ತೆ. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮತ್ತು ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ಅಮೌಂಟನ್ನು ಯಾರು ಸೇವ್ ಮಾಡಿ ಇಡ್ತಾ ಇದ್ರೆ ಖಂಡಿತವಾಗ್ಲೂ ಅಲ್ಲಿಗೂ ಕೂಡ ಹೋಗುವಂಥ ಚಾನ್ಸಸ್ಗಳು ಕೂಡ ಇದೆ. ಒಂದು ಹೆಸರು ಮಾಡುವಂಥದ್ದು ಇದೆ, ಔಟ್ಸೈಡ್ ಹೋಗಿ ಒಂದು ಔಟ್ಸೈಡ್ ಕಂಟ್ರಿಗೆ ಹೋಗಿ ಹೆಸರು ಮಾಡುವಂಥದ್ದು ಕೂಡ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗಿದೆ. ಬಂದಿರೋ ಅವಕಾಶಗಳನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ.